377ನೇ ಕಥೆಯನ್ನು ಈಗ ಕೇಳೋಣ. ಭಾಗವತ 12ನೇ ಸ್ಕಂದದ ಶ್ರವಣದಿಂದ ಉಂಟಾಗುವ ಫಲವನ್ನು ಹೇಳ್ತಾರೆ. ಒಬ್ಬ ರಾಜ ಇದ್ದ, ನಿತ್ಯ ಪುರಾಣ ಕೇಳ್ತಾ ಇದ್ದ. ಒಬ್ಬ ಬ್ರಾಹ್ಮಣ ಪುರಾಣ ಹೇಳ್ತಾ ಇದ್ದ, ದೇವದತ್ತ ಅನ್ನವನ ಹೆಸರು. ಅಲ್ಲಿ ಪುರಾಣ ಹೇಳುವವರ ಲಕ್ಷಣಗಳು ಇದೆ, ಅದನ್ನು ವರ್ಣನೆ ಮಾಡ್ತಿದ್ದಾನೆ. ಪುರಾಣ ಹೇಳುವವರು ವಿಷ್ಣು ಭಕ್ತರಾಗಿರಬೇಕು, ಅನುಷ್ಠಾನ ಪರರಾಗಿರಬೇಕು, ಸುಳ್ಳು ಹೇಳಬಾರ್ದು, ಪ್ರತಿನಿತ್ಯ ಕಾಲದಲ್ಲಿ ಸಂಧ್ಯಾವಂದನ ಮಾಡಬೇಕು, ದೇವರ ಪೂಜೆ ಮಾಡಬೇಕು, ಏಕಾದಶಿ ಉಪವಾಸ ಮಾಡಬೇಕು. ಅವೈಷ್ಣವರೆಲ್ಲ ಮುಖದಿಂದ ಪುರಾಣ ಕೇಳಬಾರ್ದು. ಹಾಗೆ ಕೇಳಿದ್ರೆ ಮಧ್ಯದ ಕೊಳಗದಲ್ಲಿ ಗಂಗಾಜಲ ತಂದಂತೆ ಆಗುತ್ತೆ. ಅಂಗಹೀನರು, ಕುರುಡರು, ಕುಷ್ಠರೋಗವುಳ್ಳವರು ಇಂಥವರ ಹತ್ರ ಎಲ್ಲ ಪುರಾಣ ಕೇಳಬಾರ್ದು. ಹೀಗೆಲ್ಲ ಹೇಳ್ತಾ ಹೋಗ್ತಾನೆ. ರಾಜನಿಗೆ ಸಿಟ್ಟು ಬಂತು. ಏನು ಎಲ್ಲರನ್ನು ಬೈತಾ ಇದ್ದಿ, ನೀನು ಎಲ್ಲರನ್ನು ನಿಂದ ಮಾಡ್ತಾ ಇದ್ದಿ, ನೀವೊಬ್ಬನೇ ಪ್ರಪಂಚದಲ್ಲಿ ಪುರಾಣ ಹೇಳುವವ? ನೀನೇನು ಪುರಾಣ ಹೇಳಬೇಕಾಗಿಲ್ಲ ನನಗೆ. ಇಷ್ಟು ಹೇಳಿ ಅವನ್ನ ಅಪಮಾನ ಮಾಡಿ ಕೊಟ್ಟು ಕಳಿಸ್ಬಿಟ್ಟ. ಇನ್ನೊಬ್ಬ ಬ್ರಾಹ್ಮಣರನ್ನು ಕರೆಸಿ ಪುರಾಣ ಕೇಳಲಿಕ್ಕೆ ಶುರು ಮಾಡಿದ. ಇದರಿಂದ ಬಹಳ ಅವನಿಗೆ ದೋಷ ಬಂತು. ಅನೇಕ ನರಕಗಳನ್ನು ಅನುಭವಿಸ್ತಾನೆ. ಆಮೇಲೆ ಒಂದು ಜಿಂಕೆಯಾಗಿ ಹುಟ್ಟಿದ. ಪೂರ್ವಜನ್ಮದ ಸ್ಮರಣ ಇತ್ತು. ವಿಶ್ವೇಶ ಎಂಬ ಬ್ರಾಹ್ಮಣರ ಮನೆಗೆ ಬಂದು ಅವನು ಎದುರು ನಿಂತು ಅಳುತ್ತಾ ಇದ್ದಾನೆ. ಕೊನೆಗೂ ಅವರು ಶ್ರೀಮದ್ ಭಾಗವತದ 12ನೇ ಸ್ಕಂದವನ್ನು 12ನೇ ಸ್ಕಂದವನ್ನು ಅವನಿಗೆ ಹೇಳ್ತಾರೆ. ಕೊನೆಗೂ ಅವನು ಬ್ರಾಹ್ಮಣನಾಗಿ ಹುಟ್ಟಿ ಸಿದ್ಧಿಯನ್ನು ಪಡೆದಿದ್ದಾನೆ, ದಿವ್ಯ ಲೋಕವನ್ನು ಕೂಡ ಹೊಂದಿದ್ದಾನೆ. ಇಂತಹ ಶ್ರೀಮದ್ ಭಾಗವತ ಶ್ರವಣ ಪರಮ ಮಂಗಳಕರವಾದದ್ದು. ಇಲ್ಲಿಗೆ 377ನೇ ಕಥೆ ಮುಕ್ತಾಯ ಆಗ್ತಾ ಇದೆ. ಶ್ರೀಕೃಷ್ಣಾರ್ಪಣಮಸ್ತು.